ಕೊನೆಯದಾಗಿ ನಾನು ಮುಖ್ಯ ಪಾತ್ರಕ್ಕೆ ನಾನು ಬರ್ತೇನೆ. ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಡಲಾಳ CGK ಅವರು ಒಡಲಾಳ ನಾಟಕ ಕೇಳಿರ್ಬೋದು. ಅದರ ಮೂಲಕ ಉಮಾಶ್ರೀ ಅವರು ಏನು ಬಹುಬೇಡಿಕೆ ನಟರಾದರು, ಆ ಪಾತ್ರವನ್ನು ಉಮಾಶ್ರೀ ಆದ ನಂತರ ಮಾಡಿದ ಏಕೈಕ ನಟಿ ನಮ್ಮ ಅಂತ ಪಾತ್ರ ಮಾಡಿದ ನಂತರ ಈ ಒಂದು ಬಹು ಮುಖ್ಯವಾದ ಪಾತ್ರ ಮಾಡಿದರೆ ಈಗ ಅವ್ರ ಬಾಯಿಲೇ ಕೇಳೋಣ. ವೇದಿಕೆ ಮೇಲೆ ಇರುವ ನನ್ನ ಎಲ್ಲ ಹಿರಿಯರಿಗೆ ಪ್ರಣಾಮಗಳು. ಹಾಗೆ ನೀವೆಲ್ಲ ಚಂದ್ರಶೇಖರ್ ಅವರ ಮಾತಿಗೆ ಹೋಗೊಟ್ಟು ಬಂದಿರತಕ್ಕಂಥ ಪತ್ರಕರ್ತರೆಲ್ಲರಿಗೂ ನನ್ನ ನಮಸ್ಕಾರ. ಇದನ್ನು ಪ್ಲಾನ್ ಮಾಡಿದ್ದು ಚಂದ್ರು ಅವರು. ನಿಮಗೆ ಈ ಥರ ಮಾಡೋಣ ಕರೆಸಿಬಿಟ್ಟು ನಮ್ಮ ಬಳ್ಳಾರಿ ಜಿಲ್ಲದೊಂದು ನೆನಪಿರುತ್ತೆ. ಯಾಕಂದರೆ ಇದು ಒಂದು ನಮ್ಮ ಹುಡುಗ ಮಾಡಿರೋ ಕಾರಣಕ್ಕೋಸ್ಕರನೇ ಅದನ್ನು ಜವಾಬ್ದಾರಿ ನಾವು ಹೊತ್ಕೊಂಡಿವಿ. ಅವ್ರು ಹೇಳಿದ್ರು ನಾವು ಫೋನ್ ನಂಬರ್ ಎಲ್ಲ ಕೊಡ್ತೀವಿ, ನೀವು ಕಾಂಟ್ಯಾಕ್ಟ್ ಮಾಡಿ, ನಿರ್ದೇಶಕರು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿಬಿಟ್ಟು ಕರೆಸ್ರಿ. ಯಾಕಂದ್ರೆ ನಮ್ಮ ರಮೇಶ ಇದೇ ಫಸ್ಟು ಮಾಡ್ತಾ ಇರೋದು ಇದನ್ನು ಫಿಲಮು. ಹಾಗಾಗಿ ನನಗೂ ಒಂದು ಅಭಿಮಾನ ಅನ್ನಿಸ್ತು. ಯಾಕೆ ಅಂದರೆ ಆ ಹುಡುಗ ಎಲೆಮರೆಕಾಯಿ ಆಗಿದ್ದಾನೆ. ಈಗ ಹನುಮಕ್ಕ ಅಂದ್ರೆ ಯಾರು ಅಂತ ಹೇಳ್ತಾರೆ, ಅಂತ ಹೋಗಿದ್ದು ಕಡಿಮೆ. ನನಗೆ ಆಸೆ ಇದ್ದಿದ್ದು ನಮ್ಮ ರಮೇಶ್ ಒಂದು ಹೆಸರು ಬರಬೇಕು ಅನ್ನೋ ಉದ್ದೇಶ ನನ್ನ ಆಸೆ ಆಗಿತ್ತು. ಯಾಕಂದ್ರೆ ಅವನು ಎಲ್ಲಿದ್ದಾನೋ ಬಂದು 3 ವರ್ಷದಿಂದ ಈ ಸ್ಕ್ರಿಪ್ಟ್ ಎಲ್ಲ ಇದು ಮಾಡಿ ಅಣ್ಣವರು ಕುಮ್ಮಿ ಸರ್ ಅವರು ಈ ಸ್ಕ್ರಿಪ್ಟ್ ಕೊಟ್ಟದ್ನಾಗೆ ಹಿಂಗೆ ಹೇಳಿದ್ರು ಅಂತಂದು ನನಗೊಂದು ಮಾತಂದು. ಆಮೇಲೆ ಅಣ್ಣಂತಾಗ ಮಾತಾಡಿದ್ದೆ, ಇಲ್ಲವ ನಿನ್ನೆ ನಾನು ತಲೆಗೆ ಇಟ್ಕೊಂಡು ಬರ್ತಿದ್ದೀನಿ ಕಥೆನ ಅಂತ ಹೇಳಿದ್ರು. ಸರಿ ಆಯ್ತು, ನಾನು ಮಾಡಿಕೊಡ್ತೀನಿ, ನಮ್ಮ ಜಿಲ್ಲಾದಲ್ಲಿ ಮಾಡ್ತಾರೋದು ನನಗೆ ಹೆಮ್ಮೆ ಅನ್ನಿಸ್ತು ಅಂತಂದು ನನಗೆ ತುಂಬ ಆಸೆ ಅನ್ನಿಸ್ತು. ಆಮೇಲೆ ಬಂದು ನನ್ನ ಮನೆಗೆ ಬಂದು ಸ್ಕ್ರಿಪ್ಟ್ ಓದಿದ್ರು. ನಾ ಬೆಂಗಳೂರಾಗಿರೋದು ಜಾಸ್ತಿ, ಅವಾಗ ಲಾಕ್ಡೌನ್ ಆಗಿ 8 ತಿಂಗಳು ಊರಲ್ಲಿದ್ದೆ. ಅವಾಗ ಬಂದರು, ಸ್ಕ್ರಿಪ್ಟ್ ಓದಿದ್ರು. ಓದಿದ್ಮೇಲೆ ನನಗೆ ಹೆಮ್ಮೆ ಅನ್ನಿಸ್ತು. ನಾನು ಮೂಲತಃ ಒಂದು 7-8 ಫಿಲಮ್ ಮಾಡಿರ್ಬೋದು, ಆದರೆ ಕೇಂದ್ರ ಬಿಂದುವಾಗಿ ಮಾಡಿದಂಥ ಪಾತ್ರ ಅಂದರೆ ಗುರುಸಾ ಫಿಲಮ್. ನನಗೆ ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಗೆ ಗುಮ್ಮಿ ಸಾರಿಗೆ ನಿರ್ದೇಶಕರಿಗೆ ಹೆಸರು ಬರಬೇಕು ಅನ್ನೋ ಒಂದು ಆಸೆ ನಂದಾಗಿದೆ. ನನಗೆ ಹೆಸರು ಬರೋದಕ್ಕಿಂತ ನನಗೆ ರಮೇಶಂದು ಒಂಚೂರು ನನಗೆ